ಕುರ್ಚಿ ಜಟಾಪಟಿಗೆ ಎಂಟ್ರಿಯನ್ನ ನೀಡ್ತಾರಾ ಸೋನಿಯಾ ಗಾಂಧಿ. ಇಲ್ಲಿಯವರೆಗೆ ಕೂಡ ಸೋನಿಯಾ ಗಾಂಧಿ ಮಧ್ಯಪ್ರವೇಶವನ್ನ ಮಾಡಿಲ್ಲ. ಕುರ್ಚಿ ಜಟಾಪಟಿಗೆ ಎಂಟ್ರಿಯನ್ನ ನೀಡ್ತಾರಾ ಸೋನಿಯಾ ಗಾಂಧಿ ಅವರು. ಇಲ್ಲಿವರೆಗೂ ಕೂಡ ನೋಡಿ ಅವರು ಮಧ್ಯಪ್ರವೇಶವನ್ನೇ ಮಾಡಿಲ್ಲ. ಅದರ ಬಗ್ಗೆ ಏನು ಕೂಡ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಮಧ್ಯಪ್ರವೇಶವನ್ನ ಮಾಡಿಲ್ಲ. ಮಧ್ಯಪ್ರವೇಶಿಸುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಲಹೆ ಕೊಟ್ಟಿದ್ದಾರೆ. ಖರ್ಗೆ ಅವರ ಸಲಹೆಗೆ ಆಯ್ತು ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಸೋನಿಯಾ ಗಾಂಧಿ ಅವರ ಮಾತು ರಾಹುಲ್ ಅವರು ಕೇಳ್ತಾರಾ? ಈಗಾಗಲೇ ರಾಹುಲ್ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಸೋನಿಯಾ ಗಾಂಧಿ. ಇನ್ನು ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು ಕಾಂಗ್ರೆಸ್ನ ನಾಯಕಿ. ಈ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡಬೇಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು ಕಾಂಗ್ರೆಸ್ನ ನಾಯಕಿ. ವಿಚಾರದಲ್ಲಿ ಮಧ್ಯ ಪ್ರವೇಶವನ್ನ ಮಾಡಬೇಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅವರು. ಈಗ ಅಂತಿಮ ಘಟ್ಟಕ್ಕೆ ಬಂದಿರೋದ್ರಿಂದಾಗಿ ಮಧ್ಯ ಪ್ರವೇಶವನ್ನ ಮಾಡ್ತಾರಾ? ರಾಹುಲ್ ಗಾಂಧಿಗೆ ಸಲಹೆಯನ್ನ ಕೊಡ್ತಾರಾ ಅಥವಾ ಸೂಚನೆಯನ್ನ ನೀಡ್ತಾರಾ ಸೋನಿಯಾ ಗಾಂಧಿ? ತೀವ್ರ ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ ಕಾಂಗ್ರೆಸ್ ಅಧಿನಾಯಕಿಯ ನಡೆ ಏನಿರಬಹುದು. ಯಾಕಂದ್ರೆ ಹಿಂದೆ ಒಂದ್ಸಲ ಸೋನಿಯಾ ಗಾಂಧಿಯವರು ಭರವಸೆಯನ್ನ ಕೊಟ್ಟಿದ್ರು ಡಿಕೆಶಿ ಅವರಿಗೆ ಅನ್ನುವಂತಹ ಮಾತು ಕೂಡ ಗೊತ್ತಿರುವಂತಹ ವಿಚಾರ. ನೆಕ್ಸ್ಟ್ ಸಿಎಂ ಮಾಡ್ತೇವೆ, ಕಾಂಗ್ರೆಸ್ಗಾಗಿ ದುಡ್ದಿದ್ದೀರಿ ನೀವು, ಮುಂದೆ ಒಂದು ಅತ್ಯುನ್ನತವಾದಂತಹ ಹುದ್ದೆಯನ್ನು ಕೊಡ್ತೇವೆ, ಸಿಎಂ ಸ್ಥಾನವನ್ನು ಕೊಡ್ತೇವೆ ಹುದ್ದೆಯನ್ನ ಅಂತ ಹೇಳಿ ಹಿಂದೆ ಒಂದ್ಸಲ ಕೂಡ ಸೋನಿಯಾ ಗಾಂಧಿ ಅವರು ಹೇಳಿದ್ರಂತೆ. ಸೊ ಆ ಮಾತಿಗೆ ಬದ್ಧರಾಗಿ ನಿಂತುಕೊಳ್ತಾರಾ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಈಗ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಕಡೆ ಒಲವು ಕೂಡ ಡಿಕೆಶಿ ಅವ್ರ ಕಡೆನೇ ಇದೆ. ಸೊ ಅವರನ್ನ ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತು ಕೇಳ್ತಾರಾ? ಎಸ್ ರೂಪೇಶ್, ಏನಾಗಬಹುದು? ಸೋನಿಯಾ ಗಾಂಧಿ ಅವರ ಮಾತನ್ನ ಕೇಳ್ತಾರಾ ಅಥವಾ ರಾಹುಲ್ ನಂದೇ ನಿಲುವು ಅದೇ ಆಗಬೇಕು ಅಂತ ಹೇಳಿ ಹೇಳ್ತಾರಾ ಅಥವಾ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತಾರಾ? ನಿಜ, ಯಾಕಂತ ಹೇಳಿದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಹೀಗಾಗಿ ಸೋನಿಯಾ ಗಾಂಧಿ ಅವರು ಅಧಿಕಾರ ಹಂಚಿಕೆ ಅಥವಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಬೇಕು ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಯಸ್ತಾ ಇದ್ದಾರೆ. ಅವರು ಸೋನಿಯಾ ಗಾಂಧಿ ಜೊತೆ ಚರ್ಚೆನ ಮಾಡಿದ್ದಾರೆ. ಇಲ್ಲ, ನಾವೊಂದಿಷ್ಟು ಅಭಿಪ್ರಾಯವನ್ನು ಕೊಡ್ತೇನೆ ಅಂತೇಳಿ ಸೋನಿಯಾ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಅನ್ನೋ ವಿಚಾರ ಬಯಲಿಗೆ ಬರ್ತಾ ಇದೆ. ಹೀಗಾಗಿ ವಿಚಾರ ಯಾಕಂತ ಹೇಳಿದ್ರೆ ರಾಜಕೀಯದ ಒಂದು ಚರ್ಚೆ ಯಾವತ್ತೂ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನ ಪರವಾಗಿದ್ದಾರೆ ಅಂತೇಳಿ ಅವಾಗ ಚರ್ಚೆಗಳಾಗ್ತಾ ಇರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಇಂಟರ್ಫಿಯರ್ ಆದ್ರೆ ಅದೇ ರೀತಿಯಾಗಿ ಏನೇನಾಗಬಹುದು, ಏನೇನು ಚರ್ಚೆಗಳಾಗಬಹುದು ಅನ್ನೋದು ಸಹಜ ಕುತೂಹಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಪರ ಹಿಂದೆನೂ ಕೂಡ ಇಲ್ಲಿಗ ಸೋನಿಯಾ ಗಾಂಧಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ಸಂದರ್ಭ ಬಂದ್ರೆ ಅವರು ಡಿ ಕೆ ಶಿವಕುಮಾರ್ ಪರ ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅಂತ ಹೇಳಾಗ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಕೊಟ್ಟರೆ, ಯಾಕಂತ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಇಬ್ರು ಡಿಸ್ಕಸ್ ಮಾಡಿ ಅವ್ರ ಅಭಿಪ್ರಾಯ ಕೊಡೋದಾದ್ರೆ ಏನೇನ್ ಮಾಡ್ತಾರೆ ಅನ್ನೋದು ಕುತೂಹಲದ ವಿಚಾರ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸೋನಿಯಾ ಗಾಂಧಿ ನಿರ್ಧಾರಕ್ಕೆ ಮನ್ನಣೆಯನ್ನ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಹೀಗಾಗಿ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ಹೌದಾದ್ರೆ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಿಷ್ಟು ತೀರ್ಮಾನಗಳು ಬರಬಹುದು ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಮೊದಲು ಹೈಕಮಾಂಡ್ ನಾಯಕರು ಒಂದು ಪಕ್ಷಕ್ಕೆ, ಯಾಕಂತ ಹೇಳಿದ್ರೆ ಕೇವಲ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತಾರೆ. ಆದ್ರೆ ಪಕ್ಷಕ್ಕೆ ಯಾರಾದ್ರೂ ಮುಖ್ಯ, ಪಕ್ಷದ ಫ್ಯೂಚರ್ ದೃಷ್ಟಿಯಿಂದ ಯಾರಾದ್ರೂ ಮುಖ್ಯ, ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಯಾರಾದ್ರೂ ಮುಖ್ಯ ಅನ್ನುವಂಥ ವಿಚಾರ ಆಗುತ್ತೆ. ಅದೇ ರೀತಿ ಹಲವಾರು ಜಾತಿ ಲೆಕ್ಕಾಚಾರಗಳು, ರಾಜಕೀಯ ಸ್ಥಿತಿಗತಿಗಳು ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಸಿಎಂ ಹುದ್ದೆಯನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಅದರಲ್ಲಿ ಯಾರು ಆ ತರ ತಂತ್ರಗಾರಿಕೆ ಇರಬಹುದು, ಕಸರತ್ತುಗಳಿರ್ಬಹುದು, ಇದ್ರಲ್ಲಿ ಎಲ್ಲರೂ ಕೂಡ ಯಾರು ಗೆಲುವಾಗ್ತಾರೆ, ಯಾರಿಗೆ ಫೇವರ್ ಆಗಿರತಕ್ಕಂಥ ವಾತಾವರಣ ಇರುತ್ತೆ, ಅವರು ಸಿಎಂ ಆಗಿ ಇರ್ತಾರೆ ಅಥವಾ ಸಿಎಂ ಆಗಿ ಮುಂದುವರಿತಾರೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.